ಅಖಿಲ ಭಾರತ ಅಂಚೆ ನೌಕರರ ಸಂಘಗಳ ಕರ್ನಾಟಕ ವಲಯದ 20ನೇ ದ್ವೈವಾರ್ಷಿಕ ಸಮ್ಮೇಳನ ಹಾಗೂ ಧಾರವಾಡ ವಿಭಾಗೀಯ ಭಾರತೀಯ ಅಂಚೆ ನೌಕರರ ಸಂಘಗಳ 5ನೇ ದ್ವೈವಾರ್ಷಿಕ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಅಂಚೆ ನೌಕರರ ಸಂಘದ ಕೇಂದ್ರ ನಾಯಕ ಎಂಪಿ ಸಿಂಗ್, ನಾಯಕರಾದ ಅನಂತಕುಮಾರ್ ಪಾಲ್, ಕಯಾಲಿ ರಾಮಶರ್ಮ, ಡಿ ಚಂದ್ರಶೇಖರ್, ತಾರಾ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಅಂಚೆ ನೌಕರರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಮಹೇಶ್ ತೆಂಗಿನಕಾಯಿ, ಅಂಚೆ ನೌಕರರು ದೇಶ ಕಟ್ಟುವ ಕೆಲಸ ಮಾಡುತ್ತಿದ್ದು ಪ್ರಧಾನಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕೋವಿಡ್ ಸಮಯದಲ್ಲಿ ಅಂಚೆ ನೌಕರರ ಸೇವೆ ಸ್ಮರಣೀಯವಾದುದು. ಸರ್ಕಾರ ಅಂಚೆ ನೌಕರರ ಬೆಂಬಲಕ್ಕಿದೆ. ಅವರ ಸಮಸ್ಯೆಗಳನ್ನು ಪರಿಹರಿಸಲು ಬದ್ಧವಾಗಿದೆ ಎಂದು ಭರವಸೆ ನೀಡಿದರು. ಎಂಪಿ ಸಿಂಗ್, ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ನೀಡಿರುವುದು ಸರ್ಕಾರಿ ನೌಕರರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು. सरकारी कर्मचारी निश्चित रूप से